ನೀವು ಇವಾಗ ಏನು ಅಪ್ಲಿಕೇಶನ್ ನೀವು ಬಳಸ್ತಾ ಇದ್ದೀರಲ್ಲ, ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಇವಾಗ ಯಾರೆಲ್ಲ ನಮ್ಮ ಚಾಲಕರು ಇದ್ದೀರಾ, ಚಾಲಕರಿಂದ ನೀವೆಲ್ಲ ಒಂದು ಟ್ರಾವೆಲ್ ಏಜೆನ್ಸಿ ಆಗೋದಕ್ಕೆ ನಿಮಗೆ ಸಾಫ್ಟ್ವೇರ್ ಕೊಡೋದಕ್ಕೆ ಈ ಟರ್ನರ್ ಅನ್ನೋ ವ್ಯವಸ್ಥೆ ಬಂದಿರೋದು. ನಿಮ್ಮ ಈ ಅಗ್ರಿಗೇಟರ್ ಸಂಸ್ಥೆಗಳ ಜೊತೆ ನಾವು ಕಾಂಪಿಟೇಷನ್ ಮಾಡೋದಕ್ಕೋ ಅಥವಾ ಅವ್ರಿಗಿಂತ ಒಳ್ಳೇದು ಕೆಟ್ಟದ್ದು ಅಂತ ಮಾತಾಡೋದಕ್ಕಲ್ಲ. ನಮ್ಮ ಚಾಲಕರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಡೆಫಿನೆಟ್ ಆಗಿ ಒಂದು ಡ್ರೈವರ್ ಕೆಲಸ ಮಾಡ್ಕೊಂಡು ಇವತ್ತೊಂದು ವೆಹಿಕಲ್ ಓನರ್ ಆಗಿರ್ತಾರೆ. ಇವತ್ತು ವೆಹಿಕಲ್ ಓನರ್ ಆಗಿರೋರನ್ನ ನಾವು ಹೆಂಗೆ ಒಂದು ಟ್ರಾವೆಲ್ಸ್ ಓನರ್ ಆಗಿ ಮಾಡೋದು. ಇವಾಗ ಟ್ರಾವೆಲ್ಸ್ ಓನರ್ ಮಾಡಬೇಕು ಅಂದ್ರೆ ಎಲ್ಲರೂ ಒಂದು ಆಫೀಸು, ಒಂದು ಕಂಪ್ಯೂಟರ್, ಒಂದು ಬೋರ್ಡು, ಒಂದು ವೆಬ್ಸೈಟ್ ಈ ತರ ಇದ್ರೇನೆ ಟ್ರಾವೆಲ್ಸ್ ಅಂತ ತಿಳ್ಕೊಂಡಿದ್ದಾರೆ. ನಾವು ಅದನ್ನ ಇನ್ನೂ ಸಿಂಪಲ್ ಆಗಿ ಜನಕ್ಕೆ ಅನುಕೂಲ ಆಗೋ ತರ ಯಾವ ತರ ಮಾಡ್ಬೋದು. ಇವಾಗ ನೀವೊಂದು ನಿಮ್ಮ ಕ್ಯಾಬ್ ಏನಿರುತ್ತೆ ಅದೇನೆ ನಿಮ್ಮ ಆಫೀಸು, ನಿಮ್ಮ ಮೊಬೈಲ್ ಏನಿರುತ್ತೆ ಅದೇ ನಿಮ್ಮ ಕಂಪ್ಯೂಟರ್. ಸೊ ಅದ್ರೊಳಗಡೆ ನಿಮಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಇನ್ವಾಯ್ಸು ಜನರೇಟ್ ಮಾಡೋದಾಗಿರ್ಬೋದು, ಮತ್ತೆ ನಿಮ್ಮ ಇನ್ವಾಯ್ಸ್ನ ನೀವು ಜನರೇಟ್ ಮಾಡಿ ಕಸ್ಟಮರ್ಗೆ ಶೇರ್ ಮಾಡೋದಾಗಿರ್ಬೋದು, ನಿಮ್ಮ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಈ ತರ ನಿಮ್ಮ ವ್ಯವಸ್ಥೆಗೆ, ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂತ ಎಲ್ಲ ಕಂಪ್ಲೀಟ್ ವ್ಯವಸ್ಥೆನ ಈ ಮೀಟರ್ ಒಳಗಡೆ ನಾವು ಅಳವಡಿಸ್ಕೊಂಡು ಕೊಟ್ಟಿದ್ದೀವಿ. ಇದರಿಂದ ನಿಮಗೆ ನಿಮ್ಮ ಒಂದು ವ್ಯವಹಾರನ, ಇವಾಗ ಡ್ರೈವರ್ ಅನ್ನೋ ಒಂದು ಕ್ಯಾಟಗರಿಯಿಂದ ನೀವು ಒಂದು ಸಣ್ಣ ಉದ್ಯಮಿ ಅನ್ನೋ ಒಂದು ಕ್ಯಾಟಗರಿಗೆ ಬದಲಾಯಿಸ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಸಾಫ್ಟ್ವೇರ್ನ ಕೊಟ್ಟಿರೋದು. ಇದು ಬರೀ ಸಾಫ್ಟ್ವೇರ್ ಮಾತ್ರ, ವ್ಯವಹಾರ ನಿಮ್ಮದೇ, ಓನರ್ ನೀವೇ. ನಿಮ್ಮ ವ್ಯಾಪಾರಕ್ಕೆ ನೀವು ಒಬ್ರು ಟ್ರಾವೆಲ್ಸ್ ಆಗೋದಕ್ಕೆ ನಿಮಗೆ ಏನೊಂದು ವ್ಯವಸ್ಥೆ ಕೊಡಬೇಕು ನಾವು ಅದನ್ನ ಕೊಟ್ಟಿದ್ದೀವಿ. ನೀವು ಏನೇ ಗ್ರಾಹಕರ ಜೊತೆ ವ್ಯವಹಾರ ಮಾಡೋದ್ರಲ್ಲೂ ಈ ಟರ್ನರ್ ಅನ್ನೋ ಸಂಸ್ಥೆ ಯಾವಾಗಲೂ ಯಾವುದೇ ತರದ ಕಮಿಷನ್ ಮಿಡಲ್ ಮ್ಯಾನ್ ಬರೋದಿಲ್ಲ. ಈ ತರ ಒಂದು ವ್ಯವಸ್ಥೆ ಇದು. ಅಗ್ರಿಗೇಟರ್ ಸಂಸ್ಥೆ ಬೇರೆ. ಅಗ್ರಿಗೇಟರ್ ಸಂಸ್ಥೆ ಗ್ರಾಹಕರುಗಳಿಗೆ ಸೇವೆ ಕೊಡೋದಕ್ಕೆ ನಿಮ್ಮ ಗಾಡಿಗಳನ್ನ ಲೀಸ್ ಗಾಡಿಗಳಾಗಿ ಬಳಸ್ಕೊಂಡು ಕಮ್ಮಿ ರೇಟ್ಗೆ ಅಥವಾ ಜಾಸ್ತಿ ರೇಟ್ಗೆ ನಿಮ್ಮನ್ನ ಕಳಿಸಿ ಅವರು ದುಡ್ಡು ಮಾಡ್ಕೊಂಡು ಅವರು ಕಂಪನಿ ವರ್ಸಸ್ಗಳನ್ನ ಬೆಳೆಸ್ಕೊಳ್ತಿದ್ದಾರೆ. ಇಲ್ಲಿ ನೀವೇ ಕಂಪನಿ, ನಿಮ್ದೇ ಗ್ರಾಹಕರು.